ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ನೆನ್ನೆ ಹಾಕೊಂಡಿರೋ ಬಟ್ಟೆಲ್ಲ ಹಾಕೊಂಡಿದ್ದಾಳೆ ಅಂತ ಅಂದ್ಕೋಬೇಡಿ, ಯಾಕಂದರೆ ಅಲ್ಲಿದ್ದಿದ್ದೆ ಅದು ಒಂದು ನೈಟಿ, ಅದನ್ನೂ ಹಾಕೊಂಬಂದ್ಬಿಟ್ಟೆ. ಬೆಳಗ್ಗೆ ಬಂದೆ ಫ್ರೆಂಡ್ಸ್ ಇಲ್ಲಿಗೆ ನಾನು ನಮ್ಮ ಮನೆಗೆ. ಇದೊಂಥರ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣ್ತಿದೆ ನೋಡಿ ಅಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ. ಸಣ್ಣೋಳು ಯಾಕೋ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾಯಿದ್ಲು. ಇನ್ನೂ ಏನೂ ತೆಗ್ದಿಲ್ಲ, ಯಾಕಂದರೆ ತೆಗಿಬೇಕು ಅಂತ ಅಂದ್ಕೊಂಡೆ. ನಾಳೆ ಬೆಳಗ್ಗೆ ತುಳಸಿ ವಿವಾಹ ಇದೆ. ಅಂದರೆ ತುಳಸಿ ಅಂದರೆ ನನ್ನ ಮಗಳು ಅಲ್ಲ, ತುಳಸಿ ಮದುವೆ ಮಾಡ್ತಾರಲ್ಲ ಆ ಥರ ತುಳಸಿ ವಿವಾಹ ನಾಳೆ. ಹಾಗಾಗಿ ತುಳಸಿ ಮದುವೆ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಹೋದ ವರ್ಷ ಮಾಡಿದ್ದೆ, ಹಾಗಾಗಿ ಈ ವರ್ಷ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ಇವತ್ತು ಸೋಮವಾರ, ನಾಳೆ 12 ಮಂಗಳವಾರ, ನಾಳೆ ತುಳಸಿ ವಿವಾಹ. ಹಾಗೆ ಹುಣ್ಣಿಮೆ ಬಂದುಬಿಟ್ಟು ಶುಕ್ರವಾರ ಇದೆ, ಗೌರಿ ಹುಣ್ಣಿಮೆ. ಗೌರಿ ಹುಣ್ಣಿಮೆಗೆ ಏನು ತವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಫ್ರೆಂಡ್ಸ್. ನಾನು ಪದೇ ಪದೇ ಹೋಗ್ತಾಯಿದ್ರೆ ನಮ್ಮ ಮನೆಯವ್ರಿಗೆ ಇದೇ ಥರ ಊರಿಗೆ ಹೋಗ್ತಾಯಿದ್ರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಮತ್ತು ನೀನು ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಪದೇ ಪದೇ ಎದೆ ಆಗೋಗುತ್ತೆ ಅಂತ. ಹಾಗೆ ತುಳಸಾದೇವಿ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಆ ದೇವಿ ನೀರು ಹಿಡಿತಾ ಇದ್ದಾಳೆ. 2 ಗಂಟೆಗೆ ಯಾವ ನೀರು ಅಂತ ಅಂದರೆ ಇದು ಸಣ್ಣಕ್ಕೆ ಬರ್ತಿರುತ್ತೆ ನೀರು, ಅದನ್ನೇ ಹಿಡಿತಾ ಇದ್ದಾಳೆ. ಯಾಕಂದರೆ ಹೋಗೋ ಟೈಮ್ನಲ್ಲಿ ಎಲ್ಲ ತೆಗೆದು ಹಾಕಿ ಹೋಗಿದ್ನಲ್ಲ, ಏನು ನೀರು ನೀರೇನು ಇರಲಿಲ್ಲ. ಹಾಗಾಗಿ ನೀರು ಹಿಡಿತಾ ಇದ್ದಾಳೆ ಅವಳು. ಅವಳನ್ನೇನು ಪ್ರತಿ ಸತಿನ ಅವಳ ನೀರಿಗೆ ಹಚ್ಚಲ್ಲ, ಅವಳೇ ಹಿಡಿತೀನಿ ಅಂತ ಹೇಳೋಗಿರೋದು. ಬಾ ಬೇಗ ಬಾ. ಇನ್ನೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಏನು ಕ್ಲೀನಿಂಗ್ ಆಗಿಲ್ಲ. ಅದೇನೇನೋ ನಮ್ಮ ಮನೆಯವ್ರ ಫ್ರೆಂಡು ಅವರು ಸೇರಿಕೊಂಡು ಮನೆಯೊಳಗಡೆ ಏನೋ ಮಟನ್ ಮಾಡಿದ್ರಂತಪ್ಪ. ಅದು ಗ್ರೇವಿ ಇಷ್ಟೇ ಇಟ್ಟಿದ್ರು. ಅದೇ ಗ್ರೇವಿ ಬಂದು ತಿನ್ಕೊಂಡಿದ್ದೀನಿ. ಸಾಂಬಾರಿದೆ, ಅದಕ್ಕೆ ಒಂದು ಸ್ವಲ್ಪ ಅನ್ನ ಮಾಡ್ಕೋತೀನಿ. ಸಾಂಬಾರು ಅಮ್ಮ ಮಾಡಿ ಕಳಿಸಿದ್ರು, ಅದೇ ಸಾಂಬಾರಿದೆ. ಹಾಗಾಗಿ ನನಗೆ ಇವತ್ತೇನು ಅಡುಗೆದೇನು ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಅಡುಗೆ ಎಲ್ಲ ಆಗೋಗ್ಬಿಡುತ್ತೆ. ಬಟ್ ಆದರೆ ಮನೆ ಕ್ಲೀನಿಂಗ್ ಮಾಡಬೇಕಲ್ಲ. ನಾನು ಹೇಳಿದ್ನಲ್ಲ, 1-2 ದಿವಸ ಬಿಟ್ಟು ಹೋಗ್ಬಿಟ್ರೆ ಮನೆ ಅನ್ನೋದು ದೆವ್ವದ ಮನೆ ಆಗೋಗ್ಬಿಡುತ್ತೆ. ಅದರಲ್ಲಿ ನಮ್ಮ ಮನೆಯವ್ರು ಅಡುಗೆ ರೂಮ್ಗೆ ಹೋಗಿ ಅಡುಗೆ ಮಾಡಿದ್ದಾರೆ ಅಂತಂದರೆ ಅದ್ರ ಕಥೆನೇ ಬೇರೆಯೇ. ಅಷ್ಟೊಂದು ಪಾತ್ರೆ ಇದೆಯಲ್ಲ, ನಾನು ಅದರಲ್ಲಿ ಯಾವುದೂ ಯೂಸ್ ಮಾಡಿಲ್ಲ. ಇದೆಲ್ಲ ನಮ್ಮ ಮನೆಯವ್ರು ಯೂಸ್ ಮಾಡಿದ್ದು. ನಿನ್ನೆ ರಾತ್ರಿ 1 ನೈಟಿಗೋಸ್ಕರ ಅಷ್ಟೊಂದು ಪಾತ್ರೆ ಮಾಡಿದ್ದಾರೆ ಅವರು. ಹೀಗಾದರೆ ಅಕಸ್ಮಾತ್ ನಾನು ಈಗ ಬಂದೆ, ಇಲ್ಲ ಅಂತಂದರೆ ನಾಳೆ ಬಂದಿದ್ದರೆ ಹೇಗಿರ್ತಿತ್ತು, ಅದು ಬೇರೆ ಸ್ಮೆಲ್ ಬಂದುಬಿಡುತ್ತೆ ಅಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ವಾಶ್ ಮಾಡಬೇಕು ಫ್ರೆಂಡ್ಸ್. ಪ್ರತಿ ಸತಿನೂ ಬರೀ ಕೆಲಸ ಮಾಡೋದೇ ತೋರಿಸಿದ್ರು ಬೇಜಾರಾಗುತ್ತೆ ಅಂತ ಏನಿಲ್ಲ. ಇವತ್ತು ಅವನಿಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಏನೂ ಇಲ್ಲ ಫ್ರೆಂಡ್ಸ್. ಇರೋನೊಬ್ಬನ ಮಾವನು ಸೇಲ್ ಆಗಿಬಿಟ್ಟ. ಇನ್ನು ಬಾಕಿ ಉಳಿದಿರೋದು ನಮ್ಮ ಅಣ್ಣ ಒಬ್ಬನೇ. ಇನ್ನು ನಮ್ಮ ಅಣ್ಣಂದು ಒಬ್ಬನ ಮದುವೆ ಆಗಬೇಕು. ಅವನೊಬ್ಬನ ಇನ್ನು ಯಾವಾಗ ಒಪ್ಕೊತಾನೋ ಏನೋ. ಅವ್ನ ಮದುವೆ ಊಟ ಯಾವಾಗ ಊಟ ಮಾಡ್ತೀವೋ ಅಂತಂದೆ ಕಾಯ್ತಾ ಇದ್ದೀವಿ. ಒಂದಲ್ಲ ಇಬ್ಬರಲ್ಲ 5 ಜನ ಅಕ್ಕ ತಂಗಿರು ನಾವು ಕಾಯ್ತಾ ಇರೋದು. ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣರ ಅಕ್ಕ ತಂಗಿ, ನಮ್ಮ ಇನ್ನೊಂದು ತಂಗಿ, ಇಷ್ಟು ಜನನೂ ಫುಲ್ ವೇಟಿಂಗ್ ಅಂದರೆ ವೇಟಿಂಗು. ಅದರಲ್ಲಿ ನಮ್ಮ ಅಕ್ಕ ಇನ್ನೊಂದು ಅಕ್ಕ ಅಂದರೆ ನಂದಿನಕ್ಕ ಅಂತ ತೋರಿಸ್ತೀನಲ್ಲ ಆ ವಿಡಿಯೋದಲ್ಲಿ ಒಂದೊಂದು ಸತಿ. ಅವರು 6 ಜನ ನಾವು ಕಾಯ್ತಾ ಇರೋದು ಮದುವೆಗೋಸ್ಕರ. ಯಾವಾಗ ಮದುವೆ ಆಗುತ್ತೋ. ಒಂದು ಮದುವೆಯಲ್ಲಿ ಹೇಗೆ ರೆಡಿ ಆಗ್ತೀನಿ ನಿಜವಾಗ್ಲೂ ಫ್ರೆಂಡ್ಸ್. ನಿನ್ನೆ ನಾವು ಮದುವೆಗೆ ಹೋದಾಗ ಅಲ್ಲೆಲ್ಲ ರೆಡಿ ಆದಾಗ ನಾವು ಅಂದ್ಕೊಳ್ತಿದ್ವಿ, ನಾವು ಯಾವಾಗ ಈ ಥರ ರೆಡಿ ಆಗೋದು, ನಮ್ಮಣ್ಣ ಮದುವೆ ಯಾವಾಗ ಈ ಥರ ಮಾಡೋದು ಅನ್ನೋದೇ ನನಗೊಂಥರ ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು. ಅವನೊಬ್ಬನು ಬೇಗ ಒಪ್ಕೊಂಡು ಮದುವೆ ಮಾಡಿಬಿಟ್ರೆ ನಿಜವಾಗ್ಲೂ ಇಡೀ ಬಿಗ್ಗೆಸ್ಟ್ ಫ್ಯಾಮಿಲಿನೇ, ದೊಡ್ಡ ಮನೆ ಕುಟುಂಬನೇ ಒಂದು ಕಡೆ ಸೇರುತ್ತೆ. ನಿಜ ಆ ಕ್ಷಣಕ್ಕೋಸ್ಕರ ನಾವೆಲ್ಲನೂ ಕಾಯ್ತಾನೆ ಇದ್ದೀವಿ. ಬರುತ್ತೆ ಒಂದಲ್ಲ ಒಂದು ದಿವಸ ಎಲ್ಲದು ಬಂದೇ ಬರುತ್ತೆ. ಅದನ್ನೇ ನಾವು ವೇಟ್ ಮಾಡಬೇಕಷ್ಟೇ. ಹಗಲಾದ್ಮೇಲೆ ರಾತ್ರಿ ಬರಲೇಬೇಕಲ್ವಾ. ಹಾಗಾಗಿ ಮತ್ತು ಫ್ರೆಂಡ್ಸ್, ಮದುವೆದ ಬಗ್ಗೆ ಹೇಳಬೇಕು ಅಂದರೆ ಮದುವೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ಇತ್ತು. ಊಟ ಸವಿಯೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಭಾಳ ಚೆನ್ನಾಗಿ ಮದುವೆ ನಡೆಸ್ಕೊಟ್ರು. ಡ್ಯಾನ್ಸು ನಿಜ ರಾತ್ರಿ ಅಂದರೆ ಅರಿಶಿನ ಶಾಸ್ತ್ರದ ದಿವಸ ರಾತ್ರಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರಂತೆ. ನಿಜ ನನಗೆ ಗೊತ್ತಿಲ್ಲ, ನಾನು ಹೋಗಲಿಲ್ಲ. ಪಾಪು ಬೇರೆ ಅಷ್ಟೊತ್ತಿಗೆ ಇರಬಾರ್ದು ಅಂತ ಹೇಳ್ಬಿಟ್ಟು, ಪಾಪು ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಅವರು ಅಲ್ಲೆಲ್ಲ ಅರಿಶಿನ ಹಚ್ಚೋದು ಅಂದರೆ ಚೌಟ್ರಿಯಲ್ಲಿ ರಾತ್ರಿ ಅರಿಶಿನ ಹಚ್ತಾರೆ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಅದೊಂದು ಆ್ಯಡ್ ಮಾಡೋಕ್ಕಾಗಿಲ್ಲ ನನಗೆ. ಹಾಗಾಗಿ ಅವರು ಡ್ಯಾನ್ಸ್ ಮಾಡ್ತಾ, ಹಾಡು ಹೇಳ್ತಾ, ಎಲ್ಲ ತಮಾಷೆ ಮಾಡ್ಕೊತ ಅದೊಂದು ಮಿಸ್ಸಿಂಗ್ ಆಗೋಗ್ಬಿಟ್ಟಿದೆ ನನಗಂತೂ. ಅದೇ ಬೇಜಾರು. ಅಂದರೆ ವಿಡಿಯೋ ಯಾರಾದ್ರು ಹಾಕಿದಾಗ ನೋಡಬೇಕಿಲ್ಲ ಅಂದರೆ ಅವ್ರ ಮದುವೆ ಕ್ಯಾಸೆಟ್ ಬಂದಾಗ ನಾವು ನೋಡ್ಕೋಬೇಕಷ್ಟೆ. ಏನೋ ಒಂದು ಚಪಾತಿ ಮಾಡಿದರೆ ಹೆಂಗೆ? ಏನದು ಹಂಗೆ ಹುಚ್ಚಿ? ಆಯ್ ನೀನು ಹುಚ್ಚಿ ನೀನು
ಅಯ್ಯೋ ಚೇಂಜ್ ಅವೆಲ್ಲ ಕಾಣ್ತೈತಿ, ನಾವು ಮಾಡಬಾರ್ದು. ಹುಚ್ಚಿ ಪಾಪು ಹಂಗೆ ಮಾಡ್ತಾರ ಪಪ್ಪು? ನನ್ನ ಮಗಳು ಜಾಣಿ ಅಲ್ಲ. ಮೀನಾಕ್ಷಿ ಮೀನಾಕ್ಷಿ ಫ್ರೆಂಡ್ಸ್, ಇದು ಇಷ್ಟೇ ಇವತ್ತಿನ ವಿಡಿಯೋ. ಮತ್ತೇನು ಸಪ್ರೇಟಾಗಿ ಏನು ತೋರ್ಸೋಕೆ ಹೋಗಿಲ್ಲ. ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾಳೆ ತುಳಸಿ ವಿವಾಹ ಮಾಡ್ತೀನಲ್ಲ, ಏನೇನು ಅಡುಗೆ ಮಾಡ್ತೀನಿ, ಹೇಗಿರುತ್ತೆ, ಒಂದು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ತುಳಸಿ ಮದುವೆ ಮಾಡೋ ತನಕ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿರುತ್ತೆ. ಓಕೆ, ಬಾಯ್ ಆಲ್ ಅನ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.